ಇತಿಹಾಸದಲ್ಲಿ ರೈತ ಬಜೆಟ್ ನಿರ್ಮಾಣ ಕೊಟ್ಟಂತಹ ಮೊದಲನೇ ಮುಖ್ಯಮಂತ್ರಿ ಇದ್ರೆ ಅದು BS ಯಡಿಯೂರಪ್ಪ ಅವರು. ಗೋತಾಯಿಯ ಹತ್ಯೆಯನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಒಂದು ನಿಷೇಧ ಕಾಯ್ದೆಯನ್ನು ತಂದವರು ಯಡಿಯೂರಪ್ಪಜಿಯವರು. ನೋಡಿ, ಯಡಿಯೂರಪ್ಪ ಅಂದ್ರೆ ಶಕ್ತಿ, ಯಡಿಯೂರಪ್ಪ ಅಂದ್ರೆ ಒಂದು ಉತ್ಸಾಹದ ಸ್ಫೂರ್ತಿ. ವಿರೋಧಿಗಳು ವಿರೋಧ ಮಾಡದೆ ಜಯಮಾನ. ವಿರೋಧಿ ಒಬ್ಬ ಇದ್ದಾನೆ ಅಂದ್ರೆ ಮಾತ್ರ ಒಬ್ಬ ಮುಂದುವರಿಯಕ್ಕೆ ಸಾಧ್ಯ. ಈ ಕಾರ್ಯಕ್ರಮದಲ್ಲಿ ನಮಗೆ ಬೆಂಗಳೂರಿನ ಗೋವಿಂದರಾಜನಗರ ಕ್ಷೇತ್ರದ ಮುಖಂಡರಾದಂತಹ ಉಮೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಕಾರ್ಯಕ್ರಮ ಯಾವ ರೀತಿಯಲ್ಲಿ ನಡೀತಿದೆ, ಅವ್ರು ಯಾವ ರೀತಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ, ಏನೇನು ನಿರೀಕ್ಷೆಗಳಿದ್ದಾವೆ ಅಂತ. ಸರ್ ನಮಸ್ತೆ. ನಮಸ್ತೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಬಹಳ ರಾಜ್ಯದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಯಡಿಯೂರಪ್ಪರವರ ಒಂದು 50 ವರ್ಷದ ಈ ಸಂಭ್ರಮೋತ್ಸವ, ಅಭಿಮಾನೋತ್ಸವ ಯಾವ ರೀತಿ ಇದೆ ಅಂದ್ರೆ ಸಮುದ್ರದ ರೀತಿ ಉಕ್ಕಿ ಬರ್ತಾ ಇದೆ ಜನಸಾಗರ. ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭ ಆಗುತ್ತಿದ್ರು ಬೆಳಿಗ್ಗೆ 7 ಗಂಟೆಯಿಂದ ಜನಸಾಗರ ನಡೀತಾ ಇದೆ. ನಮ್ಗೆ ವಿಶೇಷವಾಗಿ ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸುಮಾರು 5 ತಂಡಗಳು, ಬಾಣಸಿಗರ ತಂಡಗಳು 5 ಕಿಚನ್ ಮಾಡಿಕೊಟ್ಟಿದ್ದೇವೆ. ಸುಮಾರು 1 ಎಕರೆ ಅಷ್ಟು ದೊಡ್ಡದು ಒಂದೊಂದು ಕಿಚನ್ ಮಾಡಿದ್ದೇವೆ. ಸುಮಾರು 7 ರಿಂದ 8 ಸಾವಿರ ಜನ ಬಾಣಸಿಗರು ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟು ವಿಶೇಷ ಅಂದ್ರೆ ಇವತ್ತು 10 ಲಕ್ಷ ಜನ ಸೇರ್ತಾ ಇದ್ದಾರೆ. ಸುಮಾರು ಒಂದು 7-8 ಲಕ್ಷ ಜನರಿಗೆ ನಾವು ಊಟದ ವ್ಯವಸ್ಥೆ ಮಾಡಿದ್ದೇವೆ. ಸರ್ ಹಾಗೆ ಇವತ್ತು BS ಯಡಿಯೂರಪ್ಪ ಅಂತ ಒಂದು ಹೆಸರು, ರೈತರ ಹೆಸರಿನಲ್ಲಿ ಪ್ರಮಾಣ ವಚನವನ್ನ ತಾವು ಮುಖ್ಯಮಂತ್ರಿ ಆದಾಗ ಅವರು ಸ್ವೀಕಾರ ಮಾಡಿದ್ರು. ಆ ನಿಟ್ಟಿನಲ್ಲಿ ಸಾಕಷ್ಟು ಭಾಗದಿಂದ ರೈತರು ಬಂದಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳಿ? ನೋಡಿ, ಇತಿಹಾಸದಲ್ಲಿ ರೈತ ಬಜೆಟ್ ನಿರ್ಮಾಣ ಕೊಟ್ಟಂತಹ ಮೊದಲನೇ ಮುಖ್ಯಮಂತ್ರಿ ಇದ್ರೆ ಅದು BS ಯಡಿಯೂರಪ್ಪ ಅವರು. ರೈತರ ಪರವಾಗಿ ಉಚಿತ ವಿದ್ಯುತ್ ಕೊಟ್ಟಂತ ಪಂಪ್ ಸೆಟ್ಗಳಿಗೆ ಉಚಿತ ಯೋಜನೆಗಳನ್ನು ಕೊಟ್ಟವರು ಯಡಿಯೂರಪ್ಪ ಅವರು. ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟಂತವರು ಯಡಿಯೂರಪ್ಪ ಅವರು. ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ ಕೊಟ್ಟಂತವರು ಯಡಿಯೂರಪ್ಪ ಅವರು. ಯಡಿಯೂರಪ್ಪ ಅವರು ತನ್ನ ಜೀವನದ ಉದ್ದಗಲಕ್ಕೂ ಸೈಕಲ್ ನಿಂದ ಪ್ರಾರಂಭಿಸಿದಂತ ಒಂದು ಜೀವನ ಇವತ್ತು ಅಭಿನಂದನೋತ್ಸವಕ್ಕೆ ಬಂದಿದೆ. ರಾಜಕೀಯದ ಇತಿಹಾಸದಲ್ಲಿ 50 ವರ್ಷ ರಾಜಕಾರಣ ಮಾಡಿದವರು ಬಹಳಷ್ಟು ಕಡಿಮೆ ಇದ್ದಾರೆ. ಕೆಲವು ಜನ, ಅದರಲ್ಲಿ ಒಬ್ರು ಯಡಿಯೂರಪ್ಪ ಅವರು. ಇವತ್ತು ದಕ್ಷಿಣ ಭಾರತದಲ್ಲಿ ಸರ್ಕಾರವನ್ನು ಪ್ರಾರಂಭಿಸಿದಂತಹ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮಾಡಿದಂತಹ ಮೊದಲನೇ ವ್ಯಕ್ತಿ ಯಡಿಯೂರಪ್ಪ ಅವರು. ಇಂತಹ ಹಲವಾರು ದಾಖಲೆಗಳೊಂದಿಗೆ ಇವತ್ತು ಯಡಿಯೂರಪ್ಪ ಅವರ ಒಂದು ಅಭಿನಂದನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ಅದು ಒಂದು ದಾಖಲೆ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಒಂದು 10 ಲಕ್ಷ ಜನ ಸೇರುವಂತಹ ಕೆಲಸ ಯಾವತ್ತೂ ಆಗಿಲ್ಲ. ಅದನ್ನೂ ಸಹ ದಾಖಲೆಯ ರೀತಿಯಲ್ಲಿ ಇವತ್ತು ಯಡಿಯೂರಪ್ಪ ಅವರಿಗೆ ಚಿತ್ರದುರ್ಗದ ಈ ಕಲ್ಲಿನ ಕೋಟೆಯ ನಾಡಿನಲ್ಲಿ ಮಾಡ್ತಾರಂದ್ರೆ ಇಡೀ ರಾಜ್ಯದ ಜನ ಆ ಪ್ರೀತಿ ವಿಶ್ವಾಸಕ್ಕೋಸ್ಕರ ಬಂದಿದ್ದಾರೆ. ವಾಲಂಟಿಯರ್ ಆಗಿ ಬರ್ತಾ ಇದ್ದಾರೆ. ಕಳೆದ 4-5 ದಿನಗಳಿಂದ ನಿರಂತರವಾಗಿ ನಾವು ಇಲ್ಲಿದ್ದೇವೆ. ಅದರ ಜೊತೆಗೆ ವಿಶೇಷ ಅಂದ್ರೆ ಯಡಿಯೂರಪ್ಪ ಅವರು 50 ವರ್ಷಗಳಿಂದ ಬಳಸಿದಂತಹ ಅಂಬಾಸಿಡರ್ ಗಾಡಿ ಇವತ್ತೊಂದು ಅದೊಂದು ಮಾನ್ಯುಮೆಂಟಲ್ ಆಗಿ ಅದಕ್ಕೊಂದು ಡಿಸ್ಪ್ಲೇ ಮಾಡಿದ್ದಾರೆ. ಅದು ಸಹ ಒಂದು ವಿಶೇಷ. ಯಾಕಂದ್ರೆ ಒಂದು ಕಾಲ ಇತ್ತು, ರಾಷ್ಟ್ರದ ಯಾವುದೇ ನಾಯಕರು ಬಂದ್ರೆ ಯಾವ ಗಾಡಿನೂ ಇದ್ದಂತ ನಾಯಕರು ಯಾರಿಲ್ಲ. ಆವತ್ತು ಇದ್ದದ್ದು ಯಡಿಯೂರಪ್ಪ ಅವ್ರ ಹತ್ರ ಒಂದೇ ಒಂದು ಅಂಬಾಸಿಡರ್. ಅಡ್ವಾಣಿಜಿಯಿಂದ ಹಿಡಿದು ಅಟಲ್ಜಿಯಿಂದ ಹಿಡಿದು ಬಹಳ ದೊಡ್ಡ ನಾಯಕರು ಕರ್ನಾಟಕ ರಾಜ್ಯ ಸಂಚಾರ ಮಾಡ್ತಾ ಇದ್ದಂತ ಅಂಬಾಸಿಡರ್ ಗಾಡಿ ಇವತ್ತು ಯಡಿಯೂರಪ್ಪ ಅವರ 45 ಅದು ಇವತ್ತು ಇಲ್ಲಿ ನಿಂತಿದೆ. ಅದು ಸಹ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಯಡಿಯೂರಪ್ಪನವರು ಒಂದು ಶಪಥವನ್ನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ, ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದೆ ತರ್ತೀನಿ ಅಂತ ಶಪಥ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ? ನೋಡಿ, ಯಡಿಯೂರಪ್ಪ ಅಂದ್ರೆ ಶಕ್ತಿ, ಯಡಿಯೂರಪ್ಪ ಅಂದ್ರೆ ಒಂದು ಉತ್ಸಾಹದ ಸ್ಫೂರ್ತಿ, ಯಡಿಯೂರಪ್ಪ ಅಂದ್ರೆ ಯುವಕರಿಗೆ ಒಂದು ದಾರಿದೀಪ. ಎಲ್ಲಾ ರೀತಿಯಲ್ಲೂ ಯಡಿಯೂರಪ್ಪ ಅಂದ್ರೆ ಒಂದು ಮಾರ್ಗದರ್ಶನ. ಇವತ್ತು ಯಡಿಯೂರಪ್ಪ ಅವರು ಹೇಳ್ತಾ ಇರೋ ಉದ್ದೇಶ ಒಂದೇ, ಮುಂದಿನ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ತರ್ತೇನೆ ಅಂತ. ಈ 85ರ ಇಳಿ ವಯಸ್ಸಲ್ಲೂ ಸಹ, ಈ ಇಳಿ ವಯಸ್ಸಲ್ಲೂ ಆ ಸಾಧನೆ ಮಾಡ್ತಾರಂದ್ರೆ ಯಡಿಯೂರಪ್ಪ ಅವರಿಗೆ ಕರ್ನಾಟಕದ 7.5 ಕೋಟಿ ಜನರ ಆಶೀರ್ವಾದ ಪೂರ್ಣ ಅವ್ರ ಮೇಲೆ ಇದೆ. ಯಾಕಂದ್ರೆ ಒಬ್ಬೊಬ್ಬ ಒಂದೊಂದು ಆಶೀರ್ವಾದ ಮಾಡಿದ್ರು ಭಗವಂತ ಎಲ್ಲೋ ಒಂದ್ ಕಡೆ ಸದಸ್ಸು ಅಂತಾನೆ. ಆದ್ರಿಂದಾಗಿ ಯಡಿಯೂರಪ್ಪ ಅವರು ಏನ್ ಮಾತಾಡ್ತಾರ ಅದರಂತೆ ನಡ್ಕೊಳ್ಳುವ ವ್ಯಕ್ತಿ. ಯಡಿಯೂರಪ್ಪ ಅವರು ಒಂದು ಮಾತು ಕೊಟ್ರೆ ಆ ಮಾತಿನ ಪ್ರಕಾರ ನಡ್ಕೊಂಡಂತ ವ್ಯಕ್ತಿ. ಆದ್ರಿಂದಾಗಿ ಖಂಡಿತವಾಗ್ಲೂ
ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿ 100ಗೆ 100% ಬಹಳ ದೊಡ್ಡ ಮೆಜಾರಿಟಿಯಲ್ಲಿ ರಾಜ್ಯದಲ್ಲಿ ಆಡಳಿತದ ಚುಕ್ಕಾಣಿ ಹಿಡಿತದೆ ಅನ್ನೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇನ್ನೊಂದು ಕೊನೆ ಪ್ರಶ್ನೆ, ದೇಶದಲ್ಲಿ ಬಹುಸಂಖ್ಯಾತರಾದಂತಹ ಹಿಂದೂಗಳು ಪೂಜಿಸುವಂತಹ ಗೋಮಾತೆ, ಇವತ್ತು ಗೋಮಾತೆಯ ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲೇ ಗೋಹತ್ಯೆ ನಿಷೇಧ ಕಾನೂನು ಯಾವ ರಾಜ್ಯದಲ್ಲೂ ಇಲ್ಲ, ಕರ್ನಾಟಕದಲ್ಲಿ ಅದು ಜಾರಿಯಲ್ಲಿದೆ. ಅದನ್ನ ಅಸ್ತಿತ್ವಕ್ಕೆ ತಂದಿದ್ದು ಶ್ರೀಯುತ ಯಡಿಯೂರಪ್ಪನವರು. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ನಾವು ಭೂತಾಯಿಯನ್ನು ತಾಯಿ ಅಂತ ಹೇಳ್ತೇವೆ, ಗೋಮಾತೆಯನ್ನು ತಾಯಿ ಅಂತ ಹೇಳ್ತೇವೆ. ನಮ್ಮ ಸ್ವಂತ ತಾಯಿಯನ್ನು ಯಾವ ರೀತಿ ಪೂಜೆ ಮಾಡ್ತೇವ ಅದೇ ರೀತಿ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ತಂದೆ ತಾಯಿಯ ಆಶೀರ್ವಾದ ಪಡೆದಾಗೇನೆ ಗೋಮಾತೆಯ ಆಶೀರ್ವಾದವನ್ನು ಪಡಿತೇವೆ. ಅಂತ ಗೋತಾಯಿಯ ಹತ್ಯೆಯನ್ನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಒಂದು ನಿಷೇಧ ಕಾಯ್ದೆಯನ್ನು ತಂದವರು ಯಡಿಯೂರಪ್ಪಜಿಯವರು. ಅದನ್ನು ಇವತ್ತು ರಾಜ್ಯದಲ್ಲಿ ಮೊದಲ ಬಾರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾವು ಅದನ್ನು ಕೈಗೊಂಡಿದ್ದೇವೆ. ಆದರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಸಹ ಅದು ಪೆಂಡಿಂಗ್ ಇದೆ. ಉದ್ದೇಶ ಅಷ್ಟೇ, ಹಿಂದುತ್ವ, ಸನಾತನ ಧರ್ಮ, ಗೋ ಹತ್ಯೆ ನಿಷೇಧ ಇದೆಲ್ಲವನ್ನು ಸರಿ ಮಾಡಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಸರ್ಕಾರ ಇರಬೇಕು. ತಮ್ಗೆ ಗೊತ್ತಿದೆ, ಇವತ್ತು ವೆಸ್ಟ್ ಬೆಂಗಾಲಲ್ಲಿ ಸುಮೇಂದ್ರ ಅಧಿಕಾರಿ ಬಂದಿದ್ದಾರೆ, ಉತ್ತರ ಪ್ರದೇಶದಲ್ಲಿ ಯೋಗಿಜಿ ಇದ್ದಾರೆ, ಪಶ್ಚಿಮ ಅಸ್ಸಾಮಲ್ಲಿ ನಮ್ಮ ಹೇಮಂತ್ ಬಿಸ್ವಾ ಇದ್ದಾರೆ. ಬಟ್ ಇಂಥ ನಾಯಕರುಗಳು ಈ ರಾಜ್ಯದಲ್ಲಿ ಇದೇ ರೀತಿಯ ಒಂದು ಆಡಳಿತ ಮಾಡಿದ್ರೆ ಖಂಡಿತವಾಗಲೂ ಪರಿಪೂರ್ಣವಾಗಿ ಗೋಹತ್ಯೆ ನಿಷೇಧವನ್ನು ಮಾಡೇ ಮಾಡ್ತಾರೆ ಮುಂದಿನ ದಿನದಲ್ಲಿ ಅಂತ ನಾನು ಹೆಮ್ಮೆಯಿಂದ ಹೇಳ್ತೇವೆ. ಹಾಗೆ ಬೇರೆ ಪಕ್ಷದ ಕಾರ್ಯಕರ್ತರುಗಳು ಒಂದಷ್ಟು ಜನ ಟೀಕೆಯನ್ನ ಮಾಡ್ತಿದ್ರು, ಜನ ಸೇರೋದಿಲ್ಲ ಅಲ್ಲಿ, ಆ ಖಾಲಿ ಕುರ್ಚಿಗಳನ್ನ ನೋಡ್ಬೇಕಾಗತ್ತೆ ಅಂತ. ಸೊ ಇಲ್ಲಿ ಇನ್ನು ಕಾರ್ಯಕ್ರಮ ಶುರು ಆಗಿಲ್ಲ, ಈಗಾಗಲೇ ಇಲ್ಲಿ ಜನ ತುಂಬಿ ಹೋಗಿರುವಂತದ್ದು ಗ್ರೌಂಡ್ ಅನ್ನ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನೋಡಿ, ಭ್ರಮ ನಿರಸನ ಆಗ್ತಾರೆ ಕೆಲವು ಬಾರಿ ಜನ, ಏನೋ ಒಂದು ಅನ್ಸ್ಕೊಂಡ್ ಬಿಡ್ತಾರೆ, ಅದು ಏನೋ ಆಗೋಗ್ಬಿಡ್ತದೆ. ಯಾರು ಉತ್ತರ ಪ್ರದೇಶದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಭಾರತೀಯ ಜನತಾ ಪಾರ್ಟಿ ಬರ್ತದೆ ಅಂತ ಕಾಂಗ್ರೆಸ್ನವ್ರು ಯಾರು ಹೇಳಿಲ್ಲ, ಬರಲ್ಲ ಅಂತಾನೆ ಹೇಳ್ತಾ ಇದ್ರು. ಮಹಾರಾಷ್ಟ್ರದಲ್ಲಿ ಬರಲ್ಲ ಅಂದ್ರು, ಅಸ್ಸಾಮಲ್ಲಿ ಬರಲ್ಲ ಅಂದ್ರು, ಪಾಂಡಿಚೇರಿಯಲ್ಲಿ ಬರಲ್ಲ ಅಂದ್ರು. ಎಲ್ಲ ಕಡೆ ಬಂದು ಭ್ರಮ ನಿರಸರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಜನ ಬರಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಹುಚ್ಚರು. ಪಕ್ಷಾತೀತವಾಗಿ ಜನ ಬರ್ತಾ ಇದ್ದಾರೆ. ಕೇವಲ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಮಾತ್ರ ಬರ್ತಾ ಇಲ್ಲ, ಯಡಿಯೂರಪ್ಪರವರ ಅಭಿಮಾನಿ ಬಳಗ ಇಡೀ ರಾಜ್ಯದಲ್ಲಿ ಪರ ರಾಜ್ಯದಲ್ಲೂ ಇದೆ. ಎಲ್ಲ ರಾಜ್ಯದವರು ಇವತ್ತು ಯಡಿಯೂರಪ್ಪ ಅವರಿಗೆ ಆಶೀರ್ವಾದ ಮಾಡಕ್ ಬರ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಗೆ ಮೀರಿದ ಸಂಖ್ಯೆ ಈಗಾಗಲೇ ಇದೆ. ನಾವು 10 ಲಕ್ಷ ಜನ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಈಗಾಗಲೇ ಇಲ್ಲಿ 10-15 ಲಕ್ಷ ಜನ ಕಾಣ್ತಾ ಇದ್ದಾರೆ. ಹಾಗಾಗಿ ಹೇಳ್ತೇವೆ, ಎಲ್ಲ ಒಂದ್ ಕಡೆ ಬುದ್ಧಿ ಭ್ರಮಣೆಯರು ಏನೇನೋ ಮಾತಾಡ್ತಾರೆ. ಅವರ ಆಸೆಗೆ ಭಗವಂತ ನೀರು ಇರಿಸಿದಾನಂತ ಈಗಾಗಲೇ ಗೊತ್ತಾಗಿದೆ. ಇರ್ಲಿ, ವಿರೋಧಿಗಳು ವಿರೋಧ ಮಾಡದೆ ಜಾಯಮಾನ. ವಿರೋಧಿ ಒಬ್ಬ ಇದ್ದಾನೆ ಅಂದ್ರೆ ಮಾತ್ರ ಒಬ್ಬ ಮುಂದುವರಿಯಕ್ ಸಾಧ್ಯ. ಹಾಗಾಗಿ ವಿರೋಧಿಗಳು ಮಾತಾಡ್ತಾ ಇರ್ಬೇಕು, ನಾವು ಮುನ್ನುಗ್ತಾನೆ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ.